ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಪೋಲೋ ವೆಂಟೋ ವೆಹಿಕಲಲ್ಲಿ ಒಂದಷ್ಟು ಎರರ್ ಕೋಡ್ಗಳನ್ನ ಲಿಸ್ಟ್ ಮಾಡಿದ್ದೀನಿ. ಆ ಎರರ್ ಕೋಡ್ಗಳನ್ನ ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೊಂದು ಅರ್ಥ ಆಗುತ್ತೆ ಯಾವೆಲ್ಲ ಎರರ್ ಕೋಡ್ ಬಂದರೆ ಏನು ಪ್ರಾಬ್ಲಮ್ ಆಗಿರುತ್ತೆ, ಏನು ಸೊಲ್ಯೂಷನ್ ಅದಕ್ಕೆ, ಅದನ್ನ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಹತ್ರ ಒಂದಷ್ಟು ಎರರ್ ಕೋಡ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸೊಲ್ಯೂಷನ್ನ ಕೊಡ್ತೀನಿ. ಆ್ಯಂಡ್ ನನ್ನ ಹತ್ರ ಇನ್ನೂ ತುಂಬ ಎರರ್ ಕೋಡ್ಸ್ಗಳು ಇರೋದು ಇದೆ. ಅದನ್ನ ನಾನು ಸಪ್ರೇಟ್ ಮಾಡಿ ನಾನು ಆ್ಯಕ್ಚುಲಾಗಿ ವೀಡಿಯೋ ಮಾಡೋಕ್ಕೂ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ನಾನು ಆ್ಯಕ್ಚುಲಾಗಿ 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಮುಗಿಸೋಣ ಅಂದ್ಕೊಂಡೆ. ಬಟ್ ಎರರ್ ಕೋಡ್ಗಳು ಏನಾಗುತ್ತೆ ಅಂದರೆ ತುಂಬ ಅಂದರೆ ಎಕ್ಸ್ಪ್ಲನೇಷನ್ ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ ಏನು ಮಾಡಬೇಕು ಅಂತ. ಸುಮ್ಮನೆ ಎರರ್ ಕೋಡ್ ನೋಡಿದ ತಕ್ಷಣ ನೀವು ಸೊಲ್ಯೂಷನ್ನು ಹುಡ್ಕೋಕ್ಕಾಗಲ್ಲ. ಯಾಕೆಂದರೆ ಒಂದು ವೆಹಿಕಲ್ನ ನೀವು ಡಯಾಗ್ನೋಸ್ಗೆ ಅಂತ ತೊಗೊಂಡಾಗ ಅಂದರೆ ಕಂಪ್ಲೇಂಟ್ ಬಂದಿರುತ್ತೆ, ಯಾವುದೋ ಒಂದು ವೆಹಿಕಲ್ ಬರುತ್ತೆ, ಕಂಪ್ಲೇಂಟ್ ಅಂತ ಬಂದ ತಕ್ಷಣ ನೀವು ಅದನ್ನ ಡೈರೆಕ್ಟಾಗಿ ಏನು ಮಾಡ್ತೀರಾ, ಒಂದು ಎರರ್ ಕೋಡ್ ಸಿಗುತ್ತೆ ನಿಮಗೆ. ಒಂದು ಡಯಾಗ್ನೋಸ್ ಟೂಲಲ್ಲಿ ಚೆಕ್ ಮಾಡಿದಾಗ ಒಂದಷ್ಟು ಎರರ್ ಕೋಡ್ ಸಿಕ್ಕಿರುತ್ತೆ. ಬಟ್ ಅದನ್ನ ನೀವು ಚೆಕ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. 1 ಡೇ ತೊಗೊಳುತ್ತೆ, 2 ಡೇಸ್ ತೊಗೊಳುತ್ತೆ, ಸಮ್ಟೈಮ್ ಮಂತ್ಲಿ ಒಂದೊಂದು ಮಂತು ತೊಗೊಳುತ್ತೆ. ಅಂದರೆ ಒಂದು ಮಂತ್ ಆದರೂ ನಿಮಗೆ ಚೆಕ್ ಮಾಡ್ತಾಯಿದ್ರೆ ಸೊಲ್ಯೂಷನ್ನೇ ಸಿಗೋಲ್ಲ. ಅದಕ್ಕೋಸ್ಕರ ನಾನು 10 ಮಿನಿಟ್ಸಲ್ಲಿ ನಿಮಗೆ ತೋರಿಸ್ತಾ ಏನಂದರೆ, ನೀವು 10 ಮಿನಿಟ್ಸ್ಗಿಂತ ಇದು ಜಾಸ್ತಿನೇ ಆಗುತ್ತೆ ವಿಡಿಯೋ. 10 ಮಿನಿಟ್ಸ್ ಸಾಕಾಗಲ್ಲ ಆ್ಯಕ್ಚುಲಾಗಿ. ಅಂದರೆ 5 ಮಿನಿಟ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಂದರೆ ಒಂದೇ ಎರರ್ ಕೋಡ್ ಅಂದರೆ ನಾನು ತುಂಬ ಬೇಗ ಹೇಳ್ಬೋದು ನಿಮಗೆ, ಅಂದರೆ 5 ಮಿನಿಟ್ಸಲ್ಲಿ. ಬಟ್ 10 ಮಿನಿಟ್ಸು 20 ಮಿನಿಟ್ಸ್ ಹತ್ತತ್ರ ಹೋದರೆ ನಿಮ್ಗೇನಾಗುತ್ತೆ ಅಂದರೆ, ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಅಂದರೆ ಒಂದಷ್ಟು ಲಿಸ್ಟ್ ಮಾಡಿದ್ದೀನಿ ಎರರ್ ಕೋಡ್ಗಳನ್ನ, ಜಾಸ್ತಿ ಏನು ಮೇನ್ ಬರ್ತಾ ಇರುತ್ತೆ ಆ ಥರ ಎರರ್ ಕೋಡ್ಗಳನ್ನ ಸಪ್ರೇಟ್ ಮಾಡಿ. ತುಂಬ ಕಾಂಪ್ಲಿಕೇಟೆಡ್ ಇರೋ ಎರರ್ ಕೋಡ್ಗಳು ಇವೆಲ್ಲ. ಆ್ಯಕ್ಚುಲಾಗಿ ನಿಮ್ಗೆ ಅಷ್ಟು ಈಸಿಯಾಗಿ ಇದು ಮಾಡೋಕ್ಕಾಗಲ್ಲ, ಜಸ್ಟಿಫೈ ಮಾಡೋಕ್ಕಾಗಲ್ಲ. ನಾನು ಆ್ಯಕ್ಚುಲಾಗಿ ನನ್ನ ಎಕ್ಸ್ಪೀರಿಯೆನ್ಸಿಂದ ಚೆಕ್ ಮಾಡಿರೋ ಅಷ್ಟು ಎರರ್ ಕೋಡ್ಗಳನ್ನ ಲಿಸ್ಟ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಜಾಸ್ತಿ ಹೇಳ್ತಾಯಿನಂತ ನೀವು ಇದು ಮಾಡ್ಕೋಬೋದು. ಆ್ಯಕ್ಚುಲಾಗಿ ಎರರ್ ಕೋಡ್ಗಳನ್ನ ನೀವು ಕೆಲಸ ಮಾಡುವಾಗ ಗೊತ್ತಾಗುತ್ತೆ. ಎರರ್ ಕೋಡ್ಗಳನ್ನ ನಾವು 5 ಡೇಸು 4 ಡೇಸು 2 ಡೇಸ್ ಮೇಲೆ ಈ ಥರ ಒಂದು ಎರರ್ ಕೋಡ್ ಬಂದಾಗ ಏನು ಮಾಡಬೇಕು ಅಂತ ಚೆಕ್ ಮಾಡಿ ನಾನು ಫೈನಲ್ ಮಾಡಿರೋದು ಆ್ಯಕ್ಚುಲಾಗಿ. ಅದರಿಂದ ನಾನು ನಿಮಗೆ ಇದು ತೋರಿಸ್ತಾ ಇರೋದು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಾನು ನಿಮಗೆ ಮೊದಲನೇ ಎರರ್ ಕೋಡ್ ಬಂದು ತೋರಿಸ್ತಾ ಇದ್ದೀನಿ ಆಲ್ರೆಡಿ, U010 ಅಂತ. ನೀವು ಆ್ಯಕ್ಚುಲಾಗಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಲೆಟರ್ಸ್ನೆಲ್ಲ ಓದೋಕ್ಕೆ ಹೋಗಲ್ಲ ಫಾಲ್ಟ್ ಕೋಡ್ಗಳನ್ನ, ಯಾಕೆಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಈ ಎರರ್ ಕೋಡ್ ಏನೇ ಬಂದರೂ ನಿಮಗೆ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಈ ಎರರ್ ಕೋಡ್ ಬಂದಾಗ ಮೆಕ್ಯಾಟ್ರಾನಿಕ್ ಇಶ್ಯೂ ಇರುತ್ತೆ. ಆ್ಯಂಡ್ ಫ್ಲೂಯಿಡ್ ಪ್ರೆಷರ್ ಸೆನ್ಸರ್ ಅಂತ ಬರುತ್ತೆ ಮೆಕ್ಯಾಟ್ರಾನಿಕ್ ಒಳಗಡೆ, ಅದು ಇಶ್ಯೂ ಇರುತ್ತೆ. ಸಮ್ಟೈಮ್ಸ್ ನಿಮಗೆ ವೆಹಿಕಲ್ ಸ್ಟಾರ್ಟ್ ಆಗೋಲ್ಲ, ಡಿ ಮೋಡ್ ಬ್ಲಿಂಕ್ ಆಗ್ತಾ ಇರುತ್ತೆ, ಅಥವಾ ಗಾಡಿ ಮೂವ್ ಆಗೋಲ್ಲ. ಗಾಡಿ ಸ್ಟಾರ್ಟ್ ಆದರೆ ಮೂವ್ ಆಗೋಲ್ಲ, ಗಾಡಿ ನೀವು ಸ್ಟಾರ್ಟ್ ಆಗೋಲ್ಲ, ಒಂದೊಂದು ಸಲ ಮೋಷನ್ ತೊಗೊಳ್ಳಲ್ಲ, ಅಂದರೆ ಕ್ರ್ಯಾಂಕ್ ಆಗೋಲ್ಲ ಗಾಡಿ. ಯಾವುದು ನಿಮಗೆ ಮೊದಲನೇ ಫಾಲ್ಟ್ ಕೋಡು ಲಾಸ್ಟ್ ಕಮ್ಯುನಿಕೇಷನ್ ಅಂತ ಇದೆಯಲ್ಲ, ಅದು ನಿಮಗೆ ಬಂತು ಅಂದರೆ ಗಾಡಿ ಮೋಷನ್ನೇ ತೊಗೊಳ್ಳಲ್ಲ, ಅಂದರೆ ಕ್ರ್ಯಾಂಕೇ ಆಗೋಲ್ಲ, ಸುಮ್ಮನೆ ನಿಮಗೆ ಕೀ ಆನ್ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ನೋಟ್ ಮಾಡಿ ಇಟ್ಕೊಳ್ಳಿ. ಎರಡನೇ ಫಾಲ್ಟ್ ಕೋಡ್ ಏನಿದೆ ಅದು ನಿಮಗೆ ಪ್ರೆಷರ್ ರಿಲೇಟೆಡು, ಸೆನ್ಸರ್ ರಿಲೇಟೆಡ್ ಇರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮೆಕ್ಯಾಟ್ರಾನಿಕ್ ಇಶ್ಯೂ ಇದೆ ಅಂತ, ಅಥವಾ ವೈರಿಂಗ್ ಇಶ್ಯೂನು ಕೂಡ ಇರುತ್ತೆ. ಈ ವೈರಿಂಗ್ನು ಫಸ್ಟು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಮೆಕ್ಯಾಟ್ರಾನಿಕ್ಗೆ ಕೈ ಹಾಕಬೇಕಾಗುತ್ತೆ, ಮೆಕ್ಯಾಟ್ರಾನಿಕ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಓಕೆನಾ. ನೆಕ್ಸ್ಟ್ ಬಂದು ನಾನು ನಿಮಗೆ ABS ಸೆನ್ಸರ್, ABS ಏನಾದ್ರು ಲೈಟ್ ಗ್ಲೋ ಆಗ್ತಾ ಇರುತ್ತೆ. ಸಮ್ಟೈಮ್ ಬಂದು ಹೋಗುತ್ತೆ, ನೀವು ಲಾಂಗಲ್ಲಿ ಹೋಗ್ತಾ ಇರ್ತೀರಾ, ABS ಲೈಟು ಸಡನ್ನಾಗಿ ಬಂದುಬಿಡುತ್ತೆ. ಆಮೇಲೆ ನಿಮಗೆ ನೋಡಿರ್ತೀರ, ಬಟ್ ಅದಾದಮೇಲೆ ಬರೋದೇ ಇಲ್ಲ. ABS ಲೈಟು ಸಮ್ಟೈಮ್ ಬರುತ್ತೆ, ಸಮ್ಟೈಮ್ ಬರೋದೇ ಇಲ್ಲ. ಅಂದರೆ ಈ ಒಂದು ಎರರ್ ಕೋಡ್ ಏನು ತೋರಿಸ್ತಾ ಇದ್ದೀನಿ, ಈ ಎರರ್ ಕೋಡ್ ಬಂದಾಗ ಇದರಲ್ಲಿ ಮೆಕ್ಯಾನಿಕಲ್ ಎರರ್ ಅಂತಲೂ ಬರುತ್ತೆ, ಎಲೆಕ್ಟ್ರಿಕಲ್ ಅಂತಲೂ ಬರುತ್ತೆ. ಮೆಕ್ಯಾನಿಕಲ್ ಎರರ್ ಬಂದಾಗ ಸೆನ್ಸಾರು ಮತ್ತು ಬೇರಿಂಗು ಕೂಡ ಇಶ್ಯೂ ಇರುತ್ತೆ. ಎರಡೂ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ರಿಪ್ಲೇಸ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಕಲ್ ಎರರ್ ಬಂದಾಗ ವೋಲ್ಟೇಜ್ನ ಚೆಕ್ ಮಾಡಿ. ವೋಲ್ಟೇಜ್ ಬರ್ತಾ ಇದ್ದರೆ, ಅಂದರೆ ಸೆನ್ಸರ್ಗೆ ABS ಸೆನ್ಸರ್ ಏನಿದೆ, ವೀಲ್ ಸ್ಪೀಡ್ ಸೆನ್ಸರ್ ಅಂತೀವಿ ಆ್ಯಕ್ಚುಲಾಗಿ, 4 ವೀಲಲ್ಲಿ ಇರುತ್ತೆ. ಅದು ಸೆನ್ಸರ್ ಏನಾದರೂ ಇಶ್ಯೂ ಇದ್ದರೆ ನಿಮಗೆ ಎಲೆಕ್ಟ್ರಿಕಲ್ ಎರರು, ಮೆಕ್ಯಾನಿಕಲ್ ಎರರು, ಆ್ಯಕ್ಟಿವ್, ಸ್ಟ್ಯಾಟಿಕ್, ಸ್ಪ್ಯಾರಡಿಕೋ, ಪ್ಯಾಸಿವ್ ಈ ಥರ ಎಲ್ಲ ಬರುತ್ತೆ. ನೀವು ಡಯಾಗ್ನೋಸ್ ಇದೆಲ್ಲ ಅಡ್ವಾನ್ಸ್ ಲೆವೆಲ್ ಆ್ಯಕ್ಚುಲಾಗಿ ನಾನು ತೋರಿಸಿರೋ ಎರರ್ ಕೋಡ್ಗಳೆಲ್ಲ. ಈ ಎರರ್ ಕೋಡ್ಗಳನ್ನ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ಕ್ಯಾನಿಂಗ್ ಟೂಲಲ್ಲಿ ನಿಮಗೆ. ಇಲ್ಲಾಂದರೆ ಈ C101 ಅಂತ ಏನಿದೆ, ಆ ಎರರ್ ಕೋಡ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಎರರ್ ಕೋಡು ಡಿಫ್ರೆಂಟ್ ಬರುತ್ತೆ, ಮೆಕ್ಯಾನಿಕಲ್ಗೆ ಬೇರೆ ಬರ್ಬೋದು, ಎಲೆಕ್ಟ್ರಿಕಲ್ಗೆ ಬೇರೆ ಬರುತ್ತೆ, ಅಥವಾ ಬೇರೆ ಏನಾದ್ರು ಇಶ್ಯೂ ಇದ್ದರೆ ಬೇರೆ ಏನಾದ್ರು ಬರುತ್ತೆ. ಫ್ರಂಟ್ ಲೆಫ್ಟಿಗೆ ಬೇರೆ ಥರ ಬರುತ್ತೆ, ರೈಟಿಗೆ ಬೇರೆ ಥರ ಬರುತ್ತೆ. ನೋಟ್ ಮಾಡಿ ಇಟ್ಕೊಳ್ಳಿ, ಸರಿನಾ. ನಾನು ಕಮೆಂಟ್ಸಲ್ಲಿ ಇದನ್ನೆಲ್ಲ ಹಾಕಿರ್ತೀನಿ, ನಿಮಗೆ ಯೂಸ್ ಆಗುತ್ತೆ. ನೋಡ್ತಾ ಇದ್ರಲ್ಲ, ಇದಕ್ಕೆ ವೈರಿಂಗು ಮತ್ತು ಸೆನ್ಸರ್ನೆಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಸೆನ್ಸರ್ನ ರಿಪ್ಲೇಸ್ ಮಾಡ್ಕೊಳ್ಳಿ. ಸಮ್ಟೈಮು ಸೆನ್ಸರ್ನ ಕ್ಲೀನ್ ಮಾಡಿ ಡಸ್ಟು ಜಾಸ್ತಿ ಆದರೂ ನಿಮಗೆ ಬರುತ್ತೆ, ಸರಿನಾ. ಓಕೆ. ನೆಕ್ಸ್ಟ್ ಬಂದು ನಿಮಗೆ ತೋರಿಸ್ತಾ ಇರೋದು B10 3B ಅಂತ. ಇದು ಬಂದು ನಿಮಗೆ
ಫ್ಯೂಯಲ್ ಲೆವೆಲ್ ತೋರಿಸ್ತಾರಲ್ಲ, ಗಾಡಿ ಕೀ ಆನ್ ಮಾಡ್ತೀರಾ, ಫ್ಯೂಯಲ್ ಲೆವೆಲ್ ತೋರಿಸ್ತಾರಲ್ಲ, ಅಥವಾ ಫ್ಯೂಯಲ್ ಎಷ್ಟೇ ಹಾಕ್ಸಿದ್ರೂ ಗೇಜು ಎಂಡಲ್ಲಿ ಇರುತ್ತೆ, ಅಪ್ಪಿಗೆ ಬರೋಲ್ಲ, ಅಂದರೆ ಮಿಡಲಲ್ಲೂ ಬರೋಲ್ಲ, ಒಂದೊಂದು ಸಲ ಸ್ಟಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿ ಅರ್ಧ ಟ್ಯಾಂಕಲ್ಲಿರುತ್ತೆ ಅರ್ಧ ಟ್ಯಾಂಕಲ್ಲಿರುತ್ತೆ ಫ್ಯೂಯಲ್ಲು, ಗೇಜು ವರ್ಕ್ ಆಗ್ತಾರಲ್ಲ, ಅಂದರೆ ಫ್ಯೂಯಲ್ ಟ್ಯಾಂಕಲ್ಲಿ ಪಂಪ್ ಇರುತ್ತಲ್ಲ, ಸೊ ಪಂಪಲ್ಲಿ ಗೇಜ್ ಬರುತ್ತೆ, ಲೆವೆಲ್ ಸೆನ್ಸರ್ ಗೇಜು. ಅದ್ರ ರೆಸಿಸ್ಟೆನ್ಸ್ ಹೈ ಅಂತ ಬಂದಾಗ ನೀವು ವೈರಿಂಗ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ನಾನು ಆ್ಯಕ್ಚುಲಾಗಿ ಇದನ್ನ ಬೇಗ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಸ್ವಲ್ಪ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಮೇಯ್ನು ಸೊಲ್ಯೂಷನ್ನ ನಾನು ಇದರಲ್ಲಿ ಕೊಟ್ಟಿರೋದು, ನೀವು ಎರರ್ ಕೋಡ್ನ ನೋಟ್ ಮಾಡಿ ಇಟ್ಕೊಂಡು ಈ ಎರರ್ ಕೋಡ್ ಬಂದಾಗ ನಿಮ್ಮ ಒಂದು ಡಯಾಗ್ನಸ್ ಟ್ರಬಲ್ ಕೋಡಲ್ಲಿ, ಅಂದರೆ ಡಯಾಗ್ನಸ್ ಟೂಲಲ್ಲಿ ನೀವು ಚೆಕ್ ಮಾಡಿದಾಗ ಈ ಎರರ್ ಕೋಡ್ ಬಂದರೆ ಡೈರೆಕ್ಟ್ ನೀವು ಈ ಟ್ರಬಲ್ ಕೋಡ್ ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಬೇರೆ ಏನೋ ಟ್ರಬಲ್ ಕೋಡ್ ಬಂದರೆ ಈ ಸೊಲ್ಯೂಷನ್ ಆಗಿರಲ್ಲ, ಬೇರೆ ಏನೋ ಸೊಲ್ಯೂಷನ್ ಇರುತ್ತೆ. ಸಮ್ಟೈಮ್ಸ್ ಎರರ್ ಕೋಡ್ಸ್ಗಳು ಡಿಫ್ರೆಂಟಾಗಿ ಬರುತ್ತೆ. ನಾನು ತೋರಿಸ್ತಿರೋದು ಆ್ಯಕ್ಚುಲಾಗೆಲ್ಲ ಪೋಲೋ ವೆಹಿಕಲ್ಲು, ವೆಂಟೋ ವೆಹಿಕಲ್ಲು, ಡೀಸೆಲ್, ಪೆಟ್ರೋಲ್ ಸಮ್ಟೈಮ್ಸ್ ಮ್ಯಾಚ್ ಆಗುತ್ತೆ ಇದರಲ್ಲಿ, ಸರಿನಾ? ಯಾಕೆಂದರೆ ನಾನು ಇದರಲ್ಲಿ ಡೀಸೆಲು ಪೆಟ್ರೋಲ್ ಎರಡು ವೆಹಿಕಲ್ನ ಮೆನ್ಷನ್ ಮಾಡಿಲ್ಲ, ಅಂದರೆ ಮಿಕ್ಸ್ ಮಾಡಿದ್ದೀನಿ. ಎರರ್ ಕೋಡ್ಗಳು ಪೋಲೋ, ವೆಂಟೋ ಈ ರೀತಿಯಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು. ವೆಹಿಕಲ್ಲು ಡೀಸೆಲ್ಲು, ಪೆಟ್ರೋಲ್ ಅಂತ ಸಪ್ರೇಟ್ ಮಾಡಿಲ್ಲ, ಪೋಲೋ, ವೆಂಟೋ ಅಂತ ನಾನು ತೊಗೊಂಡಿದ್ದೀನಿ ಅಷ್ಟೇ, ಸರಿನಾ? ಸ್ಕೋಡಾ ರ್ಯಾಪಿಡಲ್ಲೂ ನಿಮಗೆ ಮ್ಯಾಚ್ ಆಗುತ್ತೆ, ಸ್ಕೋಡಾ ಫ್ಯಾಬಿಯಾ ಇದು ಮ್ಯಾಚ್ ಆಗುತ್ತೆ. ಸೊ ಈ ರೀತಿಯಾಗಿ ಒಂದಷ್ಟು ವೆಹಿಕಲ್ಸ್ಗೆ ಮ್ಯಾಚ್ ಆಗೋದು. ಸ್ಟ್ಯಾಂಡರ್ಡಾಗಿ ಒಂದಷ್ಟು ಎರರ್ ಕೋಡ್ಗಳು ಸಿಮಿಲರ್ ಇರುತ್ತೆ, ಬೇರೆ ನಿಮ್ಮ ಒಂದು ಬ್ರ್ಯಾಂಡ್ ಮಾರುತಿ ಸುಜುಕಿ ಅಥವಾ ಹೂಂಡೈ ಈ ರೀತಿಯಾಗಿ ಒಂದು ವೆಹಿಕಲ್ಸಲ್ಲೂ ಸಿಮಿಲರ್ ಬರುತ್ತೆ. ಒಂದಷ್ಟು ಎರರ್ ಕೋಡ್ಗಳು ಸ್ವಲ್ಪ ನಿಮಗೆ ಮ್ಯಾಚ್ ಆದರೆ ಸೊ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಒಂದು ಮಾರುತಿ ವೆಹಿಕಲ್ ಇದ್ದರೆ ಯೂಸ್ ಆಗ್ಬೋದು. ನೆಕ್ಸ್ಟ್ ಬಂದು ನಿಮಗೆ P06F00 ಅನ್ಅಥರೈಸ್ಡ್ ಸಾಫ್ಟ್ವೇರ್ ಕ್ಯಾಲಿಬ್ರೇಷನ್ ಡಿಟೆಕ್ಟೆಡ್ ಅಂತ ಬರುತ್ತೆ. ಸೊ ಈ ಎರರ್ ಕೋಡ್ ಬಂದಾಗ ನಿಮ್ಮ ಒಂದು ECM ಕಂಟ್ರೋಲ್ ಮಾಡ್ಯೂಲ್ ಏನಿರುತ್ತೆ, ಅಂದರೆ ಇಂಜಿನ್ ಕಂಟ್ರೋಲ್ ಮಾಡ್ಯೂಲು ಅಪ್ಡೇಟ್ ಇಶ್ಯೂ ಇರುತ್ತೆ. ಸೊ ಅಪ್ಡೇಟ್ನ ಮಾಡಿದಾಗ ನಿಮಗೆ ಈ ಒಂದು ಎರರ್ ಕೋಡು ಸಾಲ್ವ್ ಆಗುತ್ತೆ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಏನಾದರೂ ನಿಮಗೆ ಈ ರೀತಿಯಾಗಿ ಒಂದು ಎರರ್ ಕೋಡ್ ಬರ್ತಾ ಇದೆ ಅಂದರೆ ಆ್ಯಕ್ಚುಲಾಗಿ ಇದು ನಿಮ್ಗೆ ಬರೋದು ಯಾಕೆ ಅಂದರೆ ಕೀಗಳನ್ನ ರೀಪ್ಲೇಸ್ ಮಾಡಿರ್ತೀರ, ಅಂದರೆ ಕೀ ಸೆಟ್ಟು ಕೀ ಒಡೆದೋಗಿರುತ್ತೆ, ಕೀ ಬ್ಯಾರಲ್ ಒಡೆದೋಗಿರುತ್ತೆ, ಕೀ ಹಾಕ್ತಿರಲ್ಲ ಅದೆಲ್ಲ ಲಾಕ್ ಡ್ಯಾಮೇಜ್ ಆಗಿರುತ್ತೆ. ಆವಾಗ ಕೀ ಸೆಟ್ನ ನೀವು ಹೊಸದು ಹಾಕ್ಸ್ತಾ ಇರ್ತೀರ. ಸೊ ಹೊಸದು ಹಾಕ್ಸ್ದಾಗ ಆವಾಗ ಈ ರೀತಿಯಾಗಿ ಒಂದು ಎರರ್ ಕೋಡ್ ಬರುತ್ತೆ. ಅಂದರೆ ಕೀನ ಏನು ಮಾಡ್ತೀರಾ, ಇದಕ್ಕೆ ಅಡಾಪ್ಟ್ ಮಾಡ್ತೀರಾ, ಕೀ ಅಡಾಪ್ಟೇಷನ್ ಮಾಡ್ತೀರಾ, ಅಡಾಪ್ಟ್ ಮಾಡಿದ ಮೇಲೆ ಈ ಒಂದು ಎರರ್ ಕೋಡ್ ಬರುತ್ತೆ. ಈ ಎರರ್ ಕೋಡ್ ಬಂದಾಗ ಕಂಪ್ಲೀಟಾಗಿ ECM ಅಪ್ಡೇಟು ಇಶ್ಯೂ ಆಗುತ್ತೆ. ಸೊ ಈ ಒಂದು ಎರರ್ ಕೋಡ್ ಆವಾಗ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಕೀ ಹಾಕಿದಾಗ ಈ ರೀತಿಯಾಗಿ ಎರರ್ ಕೋಡ್ ಬಂದರೆ ಹೊಸ ಕೀ ಸೆಟ್ ಹಾಕಿದಾಗ ECMನ ಅಪ್ಡೇಟ್ ಮಾಡಿ, ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಓಕೆನಾ? ಸೊ ನೋಟ್ ಮಾಡಿ ಇಟ್ಕೊಳ್ಳಿ ಈ ಒಂದು ಎರರ್ ಕೋಡ್ನ. ಆವಾಗ ನಿಮಗೆ ಗಾಡಿ ಸ್ಟಾರ್ಟ್ ಆಗೋಲ್ಲ, ಮತ್ತು ಕ್ರ್ಯಾಂಕ್ ಆಗೋಲ್ಲ, ಈ ಥರ ಒಂದಷ್ಟು ಇಶ್ಯೂ ಬರ್ಬೋದು. ಇಲ್ಲಾಂದರೆ ಇಂಜಿನ್ ಲೈಟು ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಓಕೆನಾ? ನೆಕ್ಸ್ಟು ಸೇಮು P150 ಫಾಲ್ಟ್ ಕೋಡ್ ಬಂದಾಗ ECM ಲಾಕ್ಡ್ ಅಂತ ಬರುತ್ತೆ, ಪ್ಯಾಸಿವಲ್ಲಿರುತ್ತೆ, ಆ್ಯಕ್ಟಿವಲ್ಲಿರುತ್ತೆ. ಸೊ ಈ ಒಂದು ಎರರ್ ಕೋಡ್ ಬಂದಾಗಲೂ ನಿಮಗೆ ಸಿಮಿಲರ್ ವೆಹಿಕಲ್ ಸ್ಟಾರ್ಟ್ ಆಗೋಲ್ಲ, ಗಾಡಿ ಸ್ಟಾರ್ಟ್ ಆಗಿ 1 ಸೆಕೆಂಡ್ ಆಫ್ ಆಗಿಬಿಡುತ್ತೆ, ಕ್ರ್ಯಾಂಕ್ ಆಗುತ್ತೆ, 1 ಸೆಕೆಂಡು ಹೈಡಲ್ಲಿರುತ್ತೆ ಮತ್ತು ಆಫ್ ಆಗುತ್ತೆ. ಸೊ ಈ ಒಂದು ಎರರ್ ಕೋಡ್ ಬಂದಾಗ ಸೇಮ್ ಆಲ್ಮೋಸ್ಟು ECM ಅಪ್ಡೇಟ್ ಆಗಿರೋಲ್ಲ ಒಂದೊಂದು ಸಲ, ಮತ್ತು ECM ಇಶ್ಯೂ ಆಗಿರೋ ಅಂದರೆ ECM ಹೋಗಿರುತ್ತೆ. ಯಾವುದೋ ಒಂದು ಗಾಡಿದು ECM ತಂದು ಸ್ವ್ಯಾಪ್ ಮಾಡಿರ್ತೀರ, ಚೆಕ್ ಮಾಡಿರ್ತೀರ, ಇಲ್ಲ ಹಳೆ ECM ಹಾಕಿರ್ತಾರೆ, ಈ ವೆಹಿಕಲ್ ವಿನ್ ನಂಬರೇ ಬೇರೆ, ECM ಯಾವುದೋ ಗಾಡಿದು ಹಾಕಿರ್ತಾರೆ, ಸೊ ಕೀ ಸೆಟ್ ಯಾವುದೋ ಗಾಡಿದು ಹಾಕಿರ್ತಾರೆ, ಕ್ಲಸ್ಟರ್ ಯಾವುದೋ ಗಾಡಿದು ಹಾಕಿರ್ತಾರೆ, ಅಥವಾ ಬ್ಯಾಟ್ರಿ ಸತ್ತೋಗಿರುತ್ತೆ, ಅಂದರೆ ಬ್ಯಾಟ್ರಿ ಡೆಡ್ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಗಾಡಿ ಸ್ಟಾರ್ಟ್ ಆಗದೆ ಇರೋವಾಗ ಈ ಒಂದು ಎರರ್ ಕೋಡ್ ಬರುತ್ತೆ. ಕೀ ಯಾವುದೋ ಗಾಡಿಗೆ ಹಾಕಿದಾಗ ಸೊ ಈ ಒಂದು ಎರರ್ ಕೋಡ್ ಬರುತ್ತೆ. ಸಮ್ಟೈಮ್ಸು ಫ್ಯೂಸ್ ಕೂಡ ಹೋಗಿರುತ್ತೆ. ಸೊ ಕಂಪ್ಲೀಟಾಗಿ ನಿಮ್ಮ ಒಂದು ಫ್ಯೂಸ್ ಬಾಕ್ಸ್ ಏನಿದೆ ಎಲ್ಲ ಫ್ಯೂಸ್ಗಳನ್ನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ECMನ ಚೆಕ್ ಮಾಡೋರಂತೆ, ಸರಿನಾ? ECM ಏನಾದರೂ ಇಶ್ಯೂ ಇದ್ದರೆ ನಿಮಗೆ ಒಂದು ಎರರ್ ಕೋಡ್ ಬರುತ್ತೆ. ಫ್ಯೂಸು ಮಸ್ಟ್ ಆ್ಯಂಡ್ ಚೆಕ್ ಮಾಡಲೇಬೇಕು. ಸೊ ಫ್ಯೂಸು ಒಂದೊಂದ್ಸಲ ನಿಮ್ಗೆ ಏನಾಗುತ್ತೆ, ECMದು ಫ್ಯೂಸ್ ಅಂತ ಬರುತ್ತೆ, ECM ಫ್ಯೂಸು, ಕ್ಲಸ್ಟರ್ ಫ್ಯೂಸ್ಗಳೆಲ್ಲ ಬರುತ್ತೆ. ಆ ಫ್ಯೂಸ್ಗಳನ್ನೆಲ್ಲ ಏನು ಮಾಡ್ತಾರೆ, ಸುಮ್ಮನೆ ಏನೋ ಮಿಸ್ಸಾಗಿ ರಿಮೂವ್ ಮಾಡಿಬಿಟ್ಟಿರ್ತಾರೆ, ಯಾವುದ್ರದ್ದು ಅಂತ ಗೊತ್ತಾಗಲ್ಲ, ಏನೋ ಒಂದು ಚೆಕ್ ಮಾಡುವಾಗ ತೆಗ್ದಿರ್ತಾರೆ. ಸೊ ತೆಗ್ದಾಗ ಈ ಒಂದು ಎರರ್ ಕೋಡು ಕ್ರಿಯೇಟ್ ಆಗುತ್ತೆ, ಇಂಜಿನ್ ಲೈಟ್ ಬರುತ್ತೆ, ಗಾಡಿ ಸ್ಟಾರ್ಟ್ ಆಗೋಲ್ಲ. ಸೊ ಚೆಕ್ ಮಾಡ್ಕೊಳ್ಳುವಾಗ ಈ ಒಂದು ಎರರ್ ಕೋಡ್ ಏನಾದ್ರು ನಿಮಗೆ ಸಿಕ್ತು ಅಂದರೆ ನೀಟಾಗಿ ECMನ ಚೆಕ್ ಮಾಡ್ಕೊಳ್ಳಿ. ಫ್ಯೂಸು ಮತ್ತು ಯಾವ್ದಾದ್ರು ವೈರ್ ಏನಾದ್ರು ಕಟ್ಟಾಗಿದೆ ಅಂತಲೂ ನೋಡ್ಕೊಳ್ಳಿ. ಸೊ ಈ ಎರರ್ ಕೋಡ್ಗೆ ಆಲ್ಮೋಸ್ಟು ನಿಮಗೆ ಫ್ಯೂಸು ಮತ್ತು ECM ಇಶ್ಯೂ ಇರುತ್ತೆ. ಸೊ ನಾನು ಡೈರೆಕ್ಟಾಗಿ ಇದನ್ನೇ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಸಮ್ಟೈಮ್ಸು ಇಂಟರ್ಕನೆಕ್ಟೆಡ್ ವೈರಿಂಗ್ಸ್ ಇರುತ್ತೆ, ಇಂಟರ್ಕನೆಕ್ಟೆಡ್ ಫ್ಯೂಸ್ಗಳಿರುತ್ತೆ. ಸೊ ಆ ಎಲ್ಲ ಒಂದು ಈ ಕ್ಲಸ್ಟರು, ಕೀ ಸೆಟ್ಟು ಇವೆಲ್ಲ ಒಂಥರ ಜೊತೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ?
ನೆಕ್ಸ್ಟ್ ಬಂದು ನಿಮಗೆ P04200 ಕ್ಯಾಟ್ಲಿಕ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಕ್ಯಾಟ್ಲಿಕ್ ಸಿಸ್ಟಮ್ ಅಂತ ಬಂದಾಗ ನಿಮಗೇನಾಗುತ್ತೆ, ಫ್ಯೂಯಲ್ ನೀವು ಹಾಕ್ಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಯೂಯಲ್ ಏನಾದರೂ ನೀಟಾಗಿ ಕ್ವಾಲಿಟಿ ಫ್ಯೂಯಲ್ ಹಾಕ್ಸಿಲ್ಲ ಅಂದರೆ ಈ ಎರರ್ ಕೋಡ್ ಬರುತ್ತೆ. ಮತ್ತು ಫ್ಯೂಯಲ್ ಫಿಲ್ಟ್ರ್ ಬರುತ್ತೆ. ಸೊ ಫ್ಯೂಯಲ್ ಫಿಲ್ಟ್ರ್ ಏನಾಗುತ್ತೆ ನಿಮಗೆ ಏನಂತಾರೆ ಚೋಕ್ ಆಗಿರುತ್ತೆ ಅಂತ ಅನ್ಬೋದು, ಇಲ್ಲಾಂದರೆ ಬ್ಲಾಕ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಹೋಗ್ಬಿಟ್ಟಿರುತ್ತೆ ಫ್ಯೂಯಲ್ ಎಲ್ಲ. ನಿಮಗೆ ಫಿಲ್ಟ್ರಲ್ಲಿ ತುಂಬ ಬ್ಲ್ಯಾಕ್ ಆಗಿರುತ್ತೆ. ನೀವು ಕೆಳಗಡೆ ಈಗ ನಿಮಗೆ ಆ್ಯಕ್ಚುಲಾಗಿ ಎಲ್ಲ ಫೋಟೋಸ್ ತೋರಿಸ್ತಾ ಇರೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ ಯಾವ್ಯಾವ್ದು ಏನೇನು ಕಾಂಪೊನೆಂಟು ಅಂತ, ಸರಿನಾ. ಸೊ ಆ ಈ ಫಿಲ್ಟ್ರ್ ನೋಡ್ತಿರಲ್ಲ, ಈ ಫಿಲ್ಟ್ರು ಕೆಳಗಡೆ ಟ್ಯಾಂಕಿಂದ ಪಕ್ಕದಲ್ಲಿ ಬರುತ್ತೆ. ಅದನ್ನು ಬಿಚ್ಚಿ ನೋಡ್ಕೊಳ್ಳಿ ಏನಾರು ಆಗಿದೆಯಾ, ಏನಾರು ಡ್ಯಾಮೇಜ್ ಆಗಿದೆಯಾ ಅಥವಾ ಫುಲ್ಲು. ಅದನ್ನ ಬಿಚ್ಚಿದಾಗ ನಿಮ್ಗೆ ಅದ್ರಲ್ಲಿ ಫ್ಯೂಯಲ್ ಹೆಂಗೆ ನೋಡ್ತೀರಾ, ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಮೇಯ್ನು ನಿಮಗೆ ಫ್ಯೂಯಲ್ಲು ಇಂಜಿನ್ ಹತ್ರ ಸಪ್ಲೈ ಬರೋ ಒಂದು ಲೈನ್ ಇರುತ್ತೆ, ಅದನ್ನು ಬಿಚ್ಚಿ ನೋಡಿದಾಗ ಫ್ಯೂಯಲು ಚೆನ್ನಾಗಿ ಕಾಣುತ್ತೆ ನೋಡಿದಾಗ. ಬಟ್ ಫ್ಯೂಯಲ್ ಫಿಲ್ಟ್ರಲ್ಲಿ ನಿಮಗೇನಾದರೂ ಈ ಥರ ಬ್ಲ್ಯಾಕಾಗಿ ಫ್ಯೂಯಲೆಲ್ಲ ನೀರು ಥರ ಇರುತ್ತೆ ಅಥವಾ ಕರಗಿರುತ್ತೆ. ಸೊ ಅದಕ್ಕೋಸ್ಕರ ಅದೇನಾದ್ರು ಆಗಿತ್ತು ಅಂದರೆ ಫಿಲ್ಟ್ರನ್ನ ಚೆಕ್ ಮಾಡಿಕೊಂಡು ಫಿಲ್ಟ್ರನ್ನ ರಿಪ್ಲೇಸ್ ಮಾಡಿ ಈ ಒಂದು ಎರರ್ ಕೋಡು ಸಾಲ್ವ್ ಆಗುತ್ತೆ. ಸಮ್ಟೈಮ್ಸ್ ಈ ಎರರ್ ಕೋಡ್ ಬಂದಾಗ ಕ್ಯಾಟ್ಲಿಕ್ ಅಂದರೆ ಏನು ಎಕ್ಸಾಸ್ಟ್ ಸಿಸ್ಟಮ್ ಇರುತ್ತೆ, ಎಕ್ಸಾಸ್ಟ್ ಸಿಸ್ಟಮು ಕ್ಯಾಟ್ಲಿಕ್ ಕನ್ವರ್ಟು ಅದು ಕೂಡ ಡ್ಯಾಮೇಜ್ ಆಗಿರುತ್ತೆ. ಸೊ ಅದು ಫ್ಯೂಯಲ್ ಏನಾದ್ರು ಕ್ವಾಲಿಟಿ ಫ್ಯೂಯಲ್ ಹೋಗಿಲ್ಲ ಅಂದರೆ ನಿಮಗೆ ಕ್ಯಾಟ್ಲಿಕ್ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಅದನ್ನ ಏನಾದ್ರು ಲೀಕೇಜ್ ಇದೆಯಾ ನೋಡ್ಕೋಬೇಕಾಗುತ್ತೆ. ಕೆಳಗಡೆ ಗಾಡಿ ಓಡಿಸುವಾಗ ಕೆಳಗಡೆ ಡ್ಯಾಮೇಜ್ ಆಗಿಬಿಟ್ಟಿದ್ರೆ ನಿಮಗೆ ಅದು ಗೊತ್ತಾಗಲ್ಲ. ಅದರಿಂದನೂ ನಿಮಗೆ ಈ ಒಂದು ಎರರ್ ಕೋಡ್ ಬರೋ ಚಾನ್ಸಸ್ ಇರುತ್ತೆ. ಮೇಯ್ನ್ ಬಂದು ಈ ಎರರ್ ಕೋಡ್ಗೆ ನಾನು ನಿಮಗೆ ಹೇಳ್ತಾ ಇರೋದು ಫ್ಯೂಯಲ್ ಫಿಲ್ಟ್ರನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ನೆಕ್ಸ್ಟು ಬೇರೆಲ್ಲ ಚೆಕ್ ಮಾಡೋರಂತೆ, ಓಕೆನಾ. ನೆಕ್ಸ್ಟ್ ಇಂಜಿನ್ ಲೈಟ್ ಬಂದಾಗ ನಿಮಗೆ ಈ ಒಂದು ಎರರ್ ಕೋಡ್ ಬರುತ್ತೆ. ಇಂಜಿನ್ ಲೈಟ್ ಬರ್ತಿರುತ್ತೆ, ಕಾಯಿಲ್ ಲೈಟ್ ಏನಾದರೂ ಸಮ್ಟೈಮ್ ಬ್ಲಿಂಕ್ ಆಗ್ತಿರುತ್ತೆ. ಇಂಜಿನ್ ಲೈಟು ತುಂಬ ಒಂದು ಸಲ ಬಂದು ಲಾಂಗ್ ಹೋದಾಗ ಪಿಕಪ್ ಲೋ ಆಗಿಬಿಡುತ್ತೆ. ಸಮ್ಟೈಮ್ ಇಂಜಿನ್ ಲೈಟು ಫ್ಲ್ಯಾಶ್ ಆಗಿ ನಿಮಗೆ ಆಫ್ ಆಗಿಬಿಡುತ್ತೆ, ಅಂದರೆ MI ಲೈಟು, ಮಾಲ್ ಫಂಕ್ಷನ್ ಲೈಟು. ಸೊ ಆವಾಗ ನಿಮಗೆ ಈ ಒಂದಷ್ಟು ಎರರ್ ಕೋಡ್ಸ್ ಏನಾದರೂ ಬಂತು ಅಂದರೆ ಈಜಿಯರ್ದು ಸಾಲ್ನಾಯ್ಡ್ ವಾಲ್ವ್ ಅಂತ ಬರುತ್ತೆ. ನಿಮಗೆ ಲೆಫ್ಟ್ ಸೈಡ್ ಬ್ಯಾಟ್ರಿ ಪಕ್ಕದಲ್ಲಿ ಫೋಟೋ ತೋರಿಸ್ತಾಯಿದ್ದೀನಿ. ಈ ಒಂದು ಸಾಲ್ನಾಯ್ಡ್ ಏನಾದರೂ ನಿಮಗೆ ಕಾಣ್ತಾ ಇದೆ ಅಂದರೆ ಈ ಸಾಲ್ನಾಯ್ಡ್ಗೆ ವೈರಿಂಗ್ನ ಚೆಕ್ ಮಾಡ್ಕೊಳ್ಳಿ. ಓಪನ್ ಸರ್ಕ್ಯೂಟು ಅಥವಾ ಎಕ್ಸೆಸಿವ್ ಡಿಟೆಕ್ಟೆಡು, ಟೆಂಪ್ರೇಚರ್ ಸೆನ್ಸರು, ಈ ಥರ ಒಂದಷ್ಟು ಎರರ್ ಕೋಡ್ ಏನಾದ್ರು ಬಂದಾಗ ನಿಮಗೆ ನೀಟಾಗಿ ಒಂದು ವಾಲ್ವ್ ಏನು ತೋರಿಸ್ತಾ ಇದ್ದೀನಿ ಈ ವಾಲ್ವ್ದು ವೈರಿಂಗ್ನ ಚೆಕ್ ಮಾಡ್ಕೊಳ್ಳಿ. ವೈರಿಂಗ್ನ ವೋಲ್ಟೇಜ್ನೆಲ್ಲ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ವಾಲ್ವ್ ಇದೆಯಲ್ಲ ಇದನ್ನ ಕಂಟ್ರೋಲು ECM ಮಾಡ್ತಾ ಇರುತ್ತೆ. ಸೊ ಅದರಿಂದ ನೀವು ವಾಲ್ವ್ ಏನಾದ್ರು ವೋಲ್ಟೇಜ್ ಚೆಕ್ ಮಾಡೋಕೆ ಹೋದರೆ ECM ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಶಾರ್ಟ್ ಆಗೋಗಿ ಬಿಡಬೇಡಿ. ಜಸ್ಟು ವಿಜುವಲಾಗಿ ಅಂದರೆ ಕಣ್ಣಲ್ಲಿ ನೋಡಿ ವೈರಿಂಗ್ ಏನಾದ್ರು ಡ್ಯಾಮೇಜ್ ಆಗಿದೆ ಅಂತ. ಸೊ ವೈರಿಂಗ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ವೈರಿಂಗ್ ರಿಪ್ಲೇಸ್ ಮಾಡ್ಕೊಳ್ಳಿ. ಇನ್ ಕೇಸು ಡ್ಯಾಮೇಜ್ ಆಗಿಲ್ಲ ಅಂದರೆ ಒಂದು ವಾಲ್ವ್ನ ಬೇರೆದಾಕಿ ಕನ್ಫರ್ಮ್ ಮಾಡ್ಕೊಳ್ಳಿ, ಸರಿನಾ. ನಿಮಗೆ ಇದಕ್ಕೆ ಈ ಒಂದು ಸೊಲ್ಯೂಷನ್ನು, ಈ ಒಂದು ಫಾಲ್ಟ್ ಕೋಡ್ಗೆ ಸೊಲ್ಯೂಷನ್ನು ವಾಲ್ವ್, ಓಕೆನಾ. P01910 ಫ್ಯೂಯಲ್ ರೈಲ್ ಪ್ರೆಷರ್ ಸೆನ್ಸರ್. ಫ್ಯೂಯಲ್ ರೈಲ್ ಪ್ರೆಷರ್ ಸೆನ್ಸರ್ ಅಂದಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಫ್ಯೂಯಲ್ ರೈಲ್ ಏನು ಕಾಣ್ತಾ ಇರುತ್ತೆ ನಿಮ್ಮ ಒಂದು ಡೀಸೆಲ್ ಇಂಜಿನಲ್ಲಿ. ಆ ಫ್ಯೂಯಲ್ ರೈಲಲ್ಲಿ ಪ್ರೆಷರ್ ಸೆನ್ಸರ್ ಅಂತ ಇರುತ್ತೆ. ಸೊ ಒಂದು ಕಡೆ ರೆಗ್ಯುಲೇಟರ್ ಅಂತ ಬರುತ್ತೆ, ಒಂದು ಕಡೆ ಪ್ರೆಷರ್ ಸೆನ್ಸರ್ ಬರುತ್ತೆ. ಸೊ ಆ ಕಂಪ್ಲೀಟು ಆ ಸೆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಸೆನ್ಸರ್ ನಿಮ್ಗೆ ಇಶ್ಯೂ ಇದ್ದರೆ ಮಾತ್ರ ಈ ಒಂದು ಎರರ್ ಕೋಡ್ ಬರೋದು. ಸಮ್ಟೈಮ್ಸು ವೈರಿಂಗಲ್ಲೂ ನಿಮಗೆ ಪ್ರಾಬ್ಲಮ್ ಇರುತ್ತೆ. ಸರ್ಕ್ಯೂಟ್ ರೇಂಜ್ ಪರ್ಫಾರ್ಮೆನ್ಸ್ ಅಂತ ಅಂದಾಗ ನಿಮಗೆ ವೈರಿಂಗು ಕೂಡ ಇಶ್ಯೂ ಇರುತ್ತೆ, ಸೆನ್ಸರ್ ಇಶ್ಯೂ ಇರುತ್ತೆ. ಮೇಯ್ನು ನೀವು ಸೆನ್ಸರ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಒಂದು ಎರರ್ ಕೋಡು ನಮಗೆ ನನ್ನ ಎಕ್ಸ್ಪೀರಿಯೆನ್ಸಿಂದ ನಿಮ್ಗೆ ಹೇಳ್ತಾ ಇರೋದು, ಸೆನ್ಸರ್ನ ನಾವು ರಿಪ್ಲೇಸ್ ಮಾಡಿದ್ಮೇಲೆ ಸರಿಯಾಯಿತು. ಬಟ್ ವೈರಿಂಗ್ನ ಚೆಕ್ ಮಾಡಿಕೊಂಡು ನೀವು ಸೆನ್ಸರ್ಗೆ ಬನ್ನಿ, ಓಕೆನಾ. ಸೊ ಸಿಂಪಲ್ಲು ಅಷ್ಟೇ. ಇಂಜಿನ್ ಲೈಟ್ ಬರ್ತಾ ಇರುತ್ತೆ, ಕಾಯಿಲ್ ಲೈಟ್ ಬರ್ತಾ ಇರುತ್ತೆ. ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಲೇಟ್ ಸ್ಟಾರ್ಟ್ ಆಗೋ ಚಾನ್ಸಸ್ ಏನಾದ್ರು ಇರ್ಬೋದು. ಗಾಡಿ ಸ್ಟಾರ್ಟ್ ಆದಮೇಲೆ ಎರರ್ ಕೋಡ್ ಬರ್ತಾ ಇರುತ್ತೆ. ಸೊ P010 190 ಎರರ್ ಕೋಡ್ ಬಂದರೆ ಫ್ಯೂಯಲ್ ಪ್ರೆಷರ್ ಸೆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಕಾಯಿಲ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ, ಸಮ್ಟೈಮು ಎಲ್ಲೋ ಒಂದೊಂದು ಸಲ ಬರುತ್ತೆ, ಕಂಟಿನ್ಯೂಸ್ ಆಗಿ ಬರೋಲ್ಲ, ಇಲ್ಲ ಕಂಟಿನ್ಯೂಸ್ ಆಗೂ ಬರ್ತಾ ಇರ್ಬೋದು. ಕಾಯಿಲ್ ಲೈಟ್ ಅಂದರೆ ಸ್ಪ್ರಿಂಗ್ ಲೈಟು, ನಾನು ಆ್ಯಕ್ಚುಲಿ ಕಾಯಿಲ್ ಲೈಟ್ ಅಂತ ಇರ್ತೀನಿ ನಿಮಗೆ. ಸ್ಪ್ರಿಂಗ್ ಲೈಟು ಕ್ಲಸ್ಟರಲ್ಲಿ ನೋಡಿರ್ತೀರ ಸ್ಪ್ರಿಂಗ್ ಲೈಟ್ನ. ಆವಾಗ ಸ್ಪ್ರಿಂಗ್ ಲೈಟ್ನ ಕನ್ಫರ್ಮ್ ಆಗಿ ಚೆಕ್ ಮಾಡಿಕೊಂಡು ಆ ಒಂದು ಎರರ್ ಕೋಡ್ ಸಿಕ್ತು ಅಂದರೆ ನೀವು ಸೆನ್ಸರ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಲೋ ಪಿಕಪ್ಪು, ಇಂಜಿನ್ ಲೈಟ್ ಗ್ಲೋಯಿಂಗು, MI ಲೈಟ್ ಗ್ಲೋಯಿಂಗು, ಕಾಯಿಲ್ ಲೈಟು, ಸ್ಪ್ರಿಂಗ್ ಲೈಟ್ ಗ್ಲೋಯಿಂಗು, ಈ ಒಂದಷ್ಟು ನಿಮ್ಮ ಪೋಲೋ ವೆಹಿಕಲ್, ವೆಂಟ ವೆಹಿಕಲ್ಲು, ಸ್ಕೋಡಾ ವೆಹಿಕಲ್ಸಲ್ಲಿ ಏನಾದರೂ ನಿಮಗೆ ಒಂದು ಬರ್ತಾ ಇದೆ ಅಂದಾಗ ಲೋ ಪಿಕಪ್ ಅಂದರೆ ಗಾಡಿ ತುಂಬ ಲಾಂಗ್ ಹೋದಾಗ ಲೋ ಪಿಕಪ್ ಆಗಿಬಿಡುತ್ತೆ, ರೈಸ್ ಆಗೋಲ್ಲ, ಗಾಡಿ ಪಿಕಪ್ ಇರೋಲ್ಲ, ರೈಸ್ ಆಗುತ್ತೆ ಪಿಕಪ್ ಇರೋಲ್ಲ, ಸಡನ್ ಪಿಕಪ್ ತೊಗೊಳ್ಳಲ್ಲ. ಆವಾಗ ನಿಮಗೆ ಒಂದು ಇಂಜಿನ್ ಲೈಟು, ಕಾಯಿಲ್ ಲೈಟ್ ಎಲ್ಲ ಬರೋ ಬ್ಲಿಂಕ್ ಆದಾಗ ನಾನೇನು ತೋರಿಸ್ತಾಯಿದ್ದೀನಿ ಎರರ್ ಕೋಡು EGR ಸೆನ್ಸರ್ ಅಂತ. ಈ ಒಂದು ಎರರ್ ಕೋಡ್ಗೆ EGRನ ರಿಪ್ಲೇಸ್ ಮಾಡಬೇಕಾಗುತ್ತೆ. EGR ಅಸೆಂಬ್ಲಿ ಏನು ಬರುತ್ತೆ ನಾನು ನಿಮಗೆ ಫೋಟೋ ತೋರಿಸ್ತಾಯಿದ್ದೀನಿ, ಇದನ್ನು ಕಂಪ್ಲೀಟಾಗಿ ರಿಪ್ಲೇಸ್ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡಾಕಿದಾಗ ಒಂದೊಂದು ಸಲ ಮೆಕ್ಯಾನಿಕಲ್ ಎರರ್ ಕೋಡ್ ಅಂತ ಬರುತ್ತೆ. ಆ ಟೈಮಲ್ಲಿ ಕ್ಲೀನ್ ಮಾಡಾಕಿದ್ರೆ ಸಾಲ್ವ್ ಆಗುತ್ತೆ. ಬಟ್ ನೀವು
ಎಲೆಕ್ಟ್ರಿಕಲ್ ಎರರು, ಸೆನ್ಸರ್ ರಿಲೇಟೆಡ್ ಎರರ್ ಏನಾದರೂ ಬರ್ತಾಯಿದ್ರೆ DTC ಕೋಡಲ್ಲಿ ನಿಮಗೆ ಈ ಥರ ಒಂದು ತೋರಿಸ್ತಾ ಇದ್ದರೆ ಕಂಪ್ಲೀಟ್ ಈ ಜರ್ನ ಅಸೆಂಬ್ಲಿನ ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಈ ಒಂದಷ್ಟು ಫಾಲ್ಟ್ ಕೋಡ್ನ ನಿಮಗೆ ಲಿಸ್ಟ್ ಮಾಡಿ ತೋರಿಸ್ತಾ ಇರೋದು ವಿತ್ ಎಕ್ಸ್ಪೀರಿಯೆನ್ಸಿಂದ. ಸೊ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಈ ಒಂದು ಎರರ್ ಕೋಡ್ನ ನಾನು ಲಿಸ್ಟ್ ಮಾಡಿಕೊಂಡು ನಿಮಗೆ ಸೊಲ್ಯೂಷನ್ ಜೊತೆ ಈ ವಿಡಿಯೋನ ಕಂಪ್ಲೀಟಾಗಿ ಮಾಡಿರೋದು. ನಾನು ಏನು ಎರರ್ ಕೋಡ್ ತೋರಿಸ್ತೀನಿ ಅದಕ್ಕೆ ನಾನು ಹೇಳೋ ಒಂದಷ್ಟು ಏನು ಸೊಲ್ಯೂಷನ್ ಹೇಳಿದ್ದೀನಿ ಅದೆಲ್ಲ ನಿಮಗೆ ಸೊಲ್ಯೂಷನ್ ಆಗಿರುತ್ತೆ. ಬಟ್ ಚೆಕ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವೇನೋ ಮಾಡೋಕ್ಕೋಗಿ ರಾಂಗ್ ಮಾಡಿಕೊಂಡು ಹಾಳು ಮಾಡ್ಕೋಬೇಡಿ ನಿಮ್ಮ ವೆಹಿಕಲ್ನ. ಸೊ ಸರ್ವಿಸ್ ಸೆಂಟ್ರಲ್ಲಿ ರೆಡಿ ಮಾಡಿಸ್ಕೊಳ್ಳಿ. ನಿಮಗೊಂದು ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡಿರೋದು. ಸೊ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಿಮ್ಮ ಒಂದು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತೀವಿ. ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.